ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾಯಿಯವರು ಅವರ ಅಜ್ಜಿ ಮನೇಲಿ ಇದ್ದಾಗ ಏನು ಕೆಲವು ರೆಸಿಪಿಗಳನ್ನು ಮಾಡ್ತಾಯಿದ್ರು ಅದನ್ನು ಇಲ್ಲಿ ವಿಡಿಯೋಗಳ ಮುಖಾಂತರ ನಾನು ತೋರಿಸ್ತಾ ಇದ್ದೇನೆ. ಅದರಲ್ಲಿ ಬಾಳೆ ಎಲೆ ಮೇಲೆ ತಟ್ಟುವಂಥ ರೊಟ್ಟಿ ಸಹಿತ ಒಂದು. ಇಲ್ಲಿ ನೋಡಿ, ರೊಟ್ಟಿ ಹಿಟ್ಟು ನಾನು ರೆಡಿಯಾಗಿ ಇಟ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ, ಈರುಳ್ಳಿ ಹಾಕಿದ್ದೇನೆ. ಬೇಕಾದರೆ ನೀವು ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಕ್ಯಾರೆಟ್ ತುರಿ ಹಾಕ್ಕೋಬೋದು. ಇದೆಲ್ಲ ನಿಮ್ಮ ಇಷ್ಟಪಟ್ಟಂಗೆ ಹಾಕ್ಕೋಬೋದು. ಇದನ್ನು ಬಾಳೆ ಎಲೆ ಮೇಲೆ ತಟ್ತೀವಿ. ಬಾಳೆ ಎಲೆ ಸ್ವಲ್ಪ ಡ್ರೈ ಆಗಿದೆ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಆ ಥರ ಆಗಿದೆ. ನೀವು ಇದಕ್ಕೆ ಬಾಳೆ ಎಲೆ ಮೇಲೆ ತಟ್ಟೋದಕ್ಕೆ ಇದಕ್ಕೊಂದು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಹಚ್ಕೊಳ್ಳಿ ಈ ಥರ. ಇವಾಗ ಮಾಮೂಲಿ ರೊಟ್ಟಿ ನೀವು ರೊಟ್ಟಿ ತಟ್ಟೋ ಪೇಪರ್ ಅಥವಾ ಹೋಳಿಗೆ ಪೇಪರ್ ಮೇಲೆ ಹೇಗೆ ತಟ್ತೀರಾ ತೆಳ್ಳಗೆ, ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ತಟ್ಕೊಳ್ಳಿ. ಶೇಪ್ ಯಾವ್ದು ಬೇಕಾದ್ರೂ ಎಲೆಗಳನ್ನು ನೀವು ಹೇಗೆ ಕಟ್ ಮಾಡ್ಕೋತೀರಾ ಅಥವಾ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇಷ್ಟೇ ತಟ್ಟೋದು. ಈಗ ಸ್ಟವ್ ಹಚ್ತಾ ಇದ್ದೇನೆ. ತವಾ ಇದೆ, ಕಬ್ಬಿಣದ ತವಾ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಇದು ಬಿಸಿ ಆದರೆ ತವಾ ಮೇಲೆ ಆಯಿಲ್ ಹಾಕಿರ್ತೇವೆ ನಾವು. ಕಾದಿದೆ, ಚೆನ್ನಾಗಿ ಕಾದಿರಬೇಕು ತವಾ. ಈಗ ಈ ರೊಟ್ಟಿ ಹಿಟ್ಟನ್ನು ತಟ್ಟಿರುವಂತಹ ಬಾಳೆ ಎಲೆಯನ್ನು ಹೀಗೆ ಮಗುಚಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬೆಂದ ಮೇಲೆ ಈ ಬಾಳೆ ಎಲೆ ಎಣ್ಣೆ ಹಚ್ಚಿರೋದ್ರಿಂದ ಬಿಟ್ಕೊಡುತ್ತೆ, ತೆಕ್ಕೋಬೋದು. ಇದೇನು ಅಂದರೆ ಬಾಳೆ ಎಲೆಯಲ್ಲಿರುವಂತಹ ಒಂದು ಪ್ರಾಪರ್ಟೀಸು ಸಹಿತ ಇದಕ್ಕೆ ಹೋಗುತ್ತೆ ರೊಟ್ಟಿ ಹಿಟ್ಟಿಗೆ, ಮತ್ತು ಆ ಫ್ಲೇವರು ಬರುತ್ತೆ. ಇಲ್ಲೇನು ನೀರು ಗೀರು ಅಥವಾ ಏನನ್ನು ತಟ್ಟುವಂಥ ಅವಶ್ಯಕತೆ ಇಲ್ಲ, ಇದು ಬಿಟ್ಕೊಳತ್ತೆ. ನೀವು ಅರ್ಧ ಬಾಳೆ ಎಲೆಯ ಒಂದು ಪೀಸ್ ತಗೊಂಡ್ರೆ ಏನಿರಲ್ಲ, ಅಷ್ಟೇ. ನೋಡಿ, ಹೀಗೆ ತೆಗಿಬೋದು. ಈಗ ಇದನ್ನು ಮಾಮೂಲಿ ಏನು ದೋಸೆ ಪ್ಲೇಟ್ ಇರುತ್ತೆ ಅದನ್ನು ಮುಚ್ಚಿ ಬೇಯಿಸ್ಬೋದು. ಚೆನ್ನಾಗಿ ಬೇಯಬೇಕು. ಇದನ್ನು ಎರಡೂ ಕಡೆ ಬೇಯಿಸ್ಬೇಕಾಗತ್ತೆ. ತುಪ್ಪನೂ ಹಾಕ್ಕೋಬೋದು, ಆಯಿಲ್ ಹಾಕ್ಕೋಬೋದು. ನಾನು ಪ್ಯೂರು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತೇನೆ, ಗಾಣದ ಎಣ್ಣೆಯನ್ನು. ತವಾ ಸ್ವಲ್ಪ ದೊಡ್ಡದು ತಗೊಳ್ಳಿ, ಯಾಕಂದರೆ ಇದು ಸುತ್ತ ಇರೋ ಭಾಗಗಳಲ್ಲಿ ಬೇಯಲ್ಲ ಫ್ಲೇಮು. ಸೊ ದೊಡ್ಡ ತವಾ ತಗೊಂಡು ಮಧ್ಯದಲ್ಲಿ ರೊಟ್ಟಿ ಬರೋ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಾನು ಉಲ್ಟಾ ಮಗ್ಚಿ ಹಾಕಿದ್ದೇನೆ. ಆಯಿಲ್ ಹಾಕಿ, ನೀವು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಬೆಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ಈ ರೊಟ್ಟಿನ ಉಲ್ಟಾ ಮಗ್ಚಿ ಹಾಕಿ ಬೇಯಿಸ್ತಾ ಇದ್ದೇನೆ. ನೋಡಿ, ಎರಡೂ ಕಡೆ ಬೆಂದಿದೆ. ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಬಾಳೆ ಎಲೆ ರೊಟ್ಟಿ ರೆಡಿಯಾಗಿದೆ.
ಇದಕ್ಕೆ ನೀವು ಚಟ್ನಿ ಪುಡಿ, ತೊಕ್ಕು, ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಇದು ಸ್ವಲ್ಪ ತೆಳ್ಳಗೆ ತಟ್ಕೋಬೋದು. ನಾನು ಸ್ವಲ್ಪ ದಪ್ಪಕ್ಕೆ ತಟ್ಟಿದ್ದೇನೆ ಅಷ್ಟೇ, ಮೆತ್ತಗಿರಲಿ ಅನ್ನೋ ಕಾರಣಕ್ಕೆ. ಬಟ್ ಇದು ಗರಿ ಏನಾಗಲ್ಲ, ಮೆತ್ತಗೆ ಇರುತ್ತೆ ಬಾಳೆ ಎಲೆ ರೊಟ್ಟಿ. ಈ ಥರ ರೊಟ್ಟಿಗಳನ್ನು ನೀವು ಸಹಿತ ಮಾಡಿಕೊಡಿ. ಮತ್ತು ಇದರಲ್ಲಿ ನೋಡಿ ಬಾಳೆ ಎಲೆ ಫ್ಲೇವರ್ ಇರುತ್ತೆ. ಬಾಳೆ ಎಲೆಯಲ್ಲಿರುವಂಥ ಕೆಲವು ಪ್ರಾಪರ್ಟೀಸು ಇದಕ್ಕೆ ಬಂದಿರ್ಬೋದು ಅಂತ ಕಾಣುತ್ತೆ. ಯೂಸ್ಫುಲ್, ತುಂಬ ಹಿಟ್ ಮಾಡಿರೋದಲ್ಲ ನಾವೇನು. ಸೊ ಎಲ್ಲರೂ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.